ಆಷಾಢ ಮಾಸ ಮುಗಿದ ಬಳಿಕ ಶ್ರಾವಣ ಮಾಸದಲ್ಲಿ ಈ 3 ರಾಶಿಯವರಿಗೆ ಗಜಕೇಸರಿ ಧನಲಾಭ ಯೋಗಗಳು ಆಗುತ್ತದೆ. ಮದುವೆ ಯೋಗ, ಮನೆ ಕಟ್ಟುವ ಯೋಗ ಮತ್ತು ಮನೆಯಲ್ಲಿ ಇರ್ತಕ್ಕಂತಹ ದರಿದ್ರಗಳು ತೊಳೆದು ಕೋಟಿ ಕೋಟಿ ರೂಪಾಯಿ ಆದಾಯ ಆಗುತ್ತದೆ. ಈ ಲಾಭ ಪಡೆಯುತ್ತಿರುವ ರಾಶಿಗಳು ಯಾವುದು, ಇದರಲ್ಲಿ ನಿಮ್ಮ ರಾಶಿಗಳು ಇದೆಯೇ ಅಂತ ತಿಳಿದುಕೊಳ್ಳಿ. ಅದಕ್ಕಿಂತ ಮೊದಲು ಅಮೃತಧಾರೆ ಫೇಸ್ಬುಕ್ ಪೇಜನ್ನು ನೀವಿನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ನಿಮ್ಮ ರಾಶಿ ಯಾವುದು ಅಂತ ಕಮೆಂಟ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ನಿಮಗೂ ಒಳ್ಳೆಯದಾಗುತ್ತೆ, ನಮಗೂ ತುಂಬ ಸಂತೋಷ, ಸಹಾಯ ಆಗುತ್ತೆ. ಕಷ್ಟ ಇದ್ದಾಗ ಪರಿಹಾರ ಅನ್ನುವುದು ಬೇಕಾಗುತ್ತೆ. ಜಾತಕದಲ್ಲಿ ಯಾವುದೇ ದೋಷಗಳಿದ್ದರೂ ವಿಶ್ಲೇಷಣೆಗಾಗಿ ಮತ್ತು ಮದುವೆ ವಿಚಾರದಲ್ಲಿ ಸಾಕಷ್ಟು ಅಡೆತಡೆಗಳು ಆಗುತ್ತಿದ್ದರೆ ಈ ತಕ್ಷಣ ಪಂಡಿತ್ ಗುರುರಾಜನ್ ಗುರುಗಳಿಗೆ ಕರೆ ಮಾಡಿ ಅವರಿಂದ ಪರಿಹಾರವನ್ನು ಪಡೆದುಕೊಳ್ಳಿ. ಪಂಡಿತರು, ದೈವಜ್ಞ ಗುರುಗಳು, ಗುರುರಾಜನ್ ಗುರುಗಳು ತಿಳಿಸಿರುವ ಹಾಗೆ 3 ರಾಶಿಗಳಿಗೆ ಧನಕನಕ ಯೋಗ ಲಾಭಗಳು ಈ ತಿಂಗಳ ಅಂದರೆ ಮುಂದಿನ ಆಷಾಢ ಮಾಸ ಕಳೆದು ಶ್ರಾವಣ ಮಾಸದಲ್ಲಿ ಪ್ರಾರಂಭವಾಗುತ್ತದೆ. ಮೊದಲನೇದಾಗಿ ಸಿಂಹ ರಾಶಿ. ನೀವು ಮಾಡುತ್ತಿರತಕ್ಕಂತಹ ವ್ಯಾಪಾರ ವ್ಯವಹಾರದಲ್ಲಿ ದೊಡ್ಡ ಮಟ್ಟದ ಗುರಿಯನ್ನು ಸಾಧಿಸುತ್ತಾ ಇರುತ್ತೀರಿ. ಯಾವುದೇ ಕಾರಣಕ್ಕೂ ಬಂದ ಅವಕಾಶಗಳನ್ನು ಕಳೆದುಕೊಳ್ಳಬೇಡಿ. ಅದನ್ನು ಸಾಗಿಸಿಕೊಂಡು ಮುಂದೆ ತೂಗಿಸಿಕೊಂಡು ಯಾವುದೇ ರೀತಿಯ ತೊಂದರೆ ಆಗದೇ ಇರುವ ಹಾಗೆ ಕೋಪಗಳನ್ನು ಮಾಡಿಕೊಳ್ಳದೆ, ಜಗಳವನ್ನು ಆಡದೆ, ತಾಳ್ಮೆಯಿಂದ ಸಮಾಧಾನದಿಂದ ವ್ಯಾಪಾರ ಅಭಿವೃದ್ಧಿಯಲ್ಲಿ ಕೈಯಿಡಲು ಮುಂದುವರಿಸಿ. ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ಗಣಪತಿಯ ಆರಾಧನೆಯನ್ನು ಪೂಜಿಸಿ ವ್ಯಾಪಾರವನ್ನು ಶುರು ಮಾಡಿ ಅಥವಾ ಯಾವುದೇ ಲಾಭವನ್ನು ಪ್ರಾರಂಭಿಸಿ. ಕನ್ಯಾ ರಾಶಿ. ಈ ರಾಶಿಯವರಿಗೆ ಹುಟ್ಟುತ್ತಲೇ ತುಂಬ ಕಷ್ಟವನ್ನು ಅನುಭವಿಸಿಕೊಂಡು ಬಂದಿರುತ್ತೀರಿ. ಮಧ್ಯದಲ್ಲಿ ಅಲ್ಪ ತೃಪ್ತಿ, ಅಲ್ಪ ಸಂತೋಷ ಅಷ್ಟೇ ಆಗುತ್ತಾ ಇರುತ್ತೆ. ಆದರೆ ಇನ್ನು ಮುಂದೆ ಅದು ತುಂಬ ದೊಡ್ಡ ಮಟ್ಟದ ಏಳಿಗೆ ಆಗುತ್ತದೆ. ವೈವಾಹಿಕ ಜೀವನಕ್ಕೆ ಅಥವಾ ಉದ್ಯೋಗದಲ್ಲಿ ದೊಡ್ಡ ಅವಕಾಶಗಳು ನಿಮ್ಮನ್ನು ಕರೆದುಕೊಂಡು ಹೋಗುತ್ತದೆ. ಇನ್ನು ತುಲಾ ರಾಶಿ. ಇವರಿಗೂ ಕೂಡ ಒಂದು ಒಳ್ಳೆಯ ರೀತಿಯ ಕೈಬಿಟ್ಟು ಹೋಗಿರತಕ್ಕಂತಹ ಆಸ್ತಿಗಳು, ನಷ್ಟವಾಗಿರತಕ್ಕಂತಹ ವ್ಯಾಪಾರದ ಬಂಡವಾಳಗಳು ಮತ್ತೆ ನಿಮ್ಮ ಕೈಗೂಡುವಂತೆ ಆಗುತ್ತದೆ. ಯಾವುದೇ ಭಯವಿಲ್ಲದೆ ನಿಮ್ಮ ಮುಂದಿನ ಜೀವನ ಚೆನ್ನಾಗಿ ನಡೆಯಲು ಒಳ್ಳೆ ವ್ಯಾಪಾರಕ್ಕೆ ಮತ್ತು ಒಳ್ಳೆ ಅವಕಾಶಗಳು ಬಂದರೆ ಮುನ್ನುಗ್ಗುತ್ತಾ ಇರಿ, ಕಳೆದುಕೊಳ್ಳಬೇಡಿ. ಇದರಿಂದ ಅಪಾರ ನಷ್ಟವಾಗಬಹುದು. ಮನೆಯ ಉದ್ಧಾರ, ಏಳಿಗೆ ಆಗಬೇಕು ಅನ್ನೋದಾದರೆ ನೀವು ಭೂವರಹ ಸ್ವಾಮಿಯ ಯಂತ್ರವನ್ನು ಮನೆಯಲ್ಲಿಟ್ಟು ಭಕ್ತಿ ಸಂಕಲ್ಪ ಸಹಿತ ಪೂಜೆ ಮಾಡಿಬಿಡಿ. ಸ್ವಂತ ಮನೆ ಯೋಗ ಖಂಡಿತವಾಗಿಯೂ ಆಗುತ್ತದೆ. ಯಾವುದೇ ಸಮಸ್ಯೆಗಳಿರಲಿ, ಯಾವುದೇ ಕಷ್ಟಗಳಿರಲಿ, ಯಾವುದೇ ರಾಶಿ ಭವಿಷ್ಯಗಳ ಜಾತಕದ ಫಲಗಳನ್ನು ನೋಡಬೇಕಾದರೆ ದೋಷಗಳ ನಿವಾರಣೆಗಾಗಿ ಪಂಡಿತ್ ಗುರುರಾಜನ್ ಗುರುಗಳಿಗೆ ಕರೆ ಮಾಡಿ, ತುಂಬ ಒಳ್ಳೆಯದಾಗತ್ತೆ.